ಮೆಟ್ರೋಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಹಲೋ. ಸೊ 3 months ಒನ್ಸ್ ನಾವೆಲ್ಲ ಮೆಟ್ರೋಗೆ ಹೋಗ್ತೀವಿ ಶಾಪಿಂಗ್ ಅಂತ. ಆವತ್ತಿನ ದಿನ ಅಂತೂ ಇವಳು ಫುಲ್ ಎಕ್ಸೈಟ್ಮೆಂಟು. ಸೊ ಓಡಾಡೋದಂತೂ ಇಲ್ಲ, ಈ ರೀತಿ ಟ್ರಾಯಲ್ಲಿ ಕೂತ್ಕೊತಾಳೆ, ಇಲ್ಲಾಂದರೆ ಎತ್ಕೋ ಅಂತಿರ್ತಾಳೆ. ಬಟ್ ಶಾಪಿಂಗ್ ಹೋಗ್ತೀವಿ, ಲೈಕ್ ಲಿಸ್ಟ್ ಔಟ್ ಮಾಡ್ಕೊಂಡಿರೋದಕ್ಕಿಂತ ಲಿಸ್ಟ್ ಮಾಡಿಲ್ಲದೆ ಇರೋದೇ ಸಖತ್ತಾಗಿ ಹೋಗ್ಬಿಡ್ತೀವಿ. ಪ್ರತಿ ಸತಿ ಥರ ಈ ಸತಿನೂ ಒಂದು ಟ್ರಾಲಿ ನಾವು ಲಿಸ್ಟ್ ಮಾಡಿರೋದಕ್ಕಿಂತ ಇದು ಬೇಕಾಗುತ್ತಲ್ಲ ಅಂತ ಹೇಳಿ ತೊಗೊಳ್ಳೋದೇ ಆಗಿಬಿಡತ್ತೆ. ಗ್ರಾಸರೀಸ್ ಎಲ್ಲ ಲಾಸ್ಟಲ್ಲಿ ಇಟ್ಟಿರ್ತಾರೆ, ಬಿಕಾಸ್ ಇದನ್ನೆಲ್ಲ ನೋಡಿಕೊಂಡು ತೊಗೊಳ್ಳೋಣ ಅಂತ. ಆ್ಯಂಡ್ ಇವಳು ಲಾಸ್ಟಲ್ಲಿ ಫ್ರೂಟ್ಸ್ ಸೆಕ್ಷನ್ಗೆ ಹೋದಾಗಂತೂ ನಾನು ಬಂದಿರೋ ಶಾಪಿಂಗಿಗೆ ನಾನು ಶಾಪ್ ಮಾಡಬೇಕು ಅಂತೇಳಿ ಅವಳೇ ಕವರ್ ತೊಗೊಂಡು ಅವಳೇ ಒಂದಷ್ಟು ಫ್ರೂಟ್ಸ್ನ ಹಾಕ್ಕೊಂಡು ಅವಳೇ ಬಿಲ್ಲಿಂಗ್ ಮಾಡಿಸ್ಕೊತಾ ಇದ್ಲು. ಆ್ಯಂಡ್ ಫುಲ್ ಎಕ್ಸೈಟ್ ಆಗಿದ್ಲು. ಆ್ಯಂಡ್ ಇವಳು ಮೆಟ್ರೋಗೆ ಬಂದುಬಿಟ್ರೆ ಅಂತೂ ಬೇಗ ಹಸಿವಾಗ್ಬಿಡತ್ತೆ, ಹೊಟ್ಟೆ ಹಸಿ ಅಂತಾಳೆ. ಆ್ಯಂಡ್ ನಾವು ತುಂಬ ಟಯರ್ಡ್ ಆಗಿರ್ತೀವಿ, ಯಾವಾಗೂ ಇಲ್ಲ ಹೋಗ್ತೀವಿ. ಆ್ಯಂಡ್ ಈ ವೀಕೆಂಡ್ ಹೋಗಿದ್ದಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಆ್ಯಂಡ್ ಕ್ಯೂ ಇತ್ತು. ಸೊ ನನ್ನ ಫೇವ್ರೆಟ್, ಇಲ್ಲಿ ಯಾವಾಗೂ ಬಂದು ನಾನು ಚೀಸ್ ಕೇಕ್ ತೊಗೊತೀನಿ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಈ ಸತಿ ತೊಗೊಂಡಿರೋ ರೋಲ್ಸ್ ಆಗಿರ್ಬೋದು, ಬರ್ಗರ್, ಪಿಜ್ಜಾ ಎಲ್ಲ ತುಂಬಾ ಫ್ರೆಶ್ ಅನಿಸ್ತಾಯಿತ್ತು ಆ್ಯಂಡ್ ಟೇಸ್ಟಿ ಇತ್ತು. ಬಟ್ ಅಫ್ಕೋರ್ಸ್ ಅನ್ಹೆಲ್ದಿ ಆಗಿತ್ತು. ಬಟ್ ಅಲ್ಲಿ ಏನೂ ಆಪ್ಷನ್ಸ್ ಇಲ್ಲ. 4-5 hours ನಾವು ಶಾಪ್ ಮಾಡಬೇಕಂದ್ರೆ ಏನಾದರೂ ತೊಗೊಳ್ಳೇಬೇಕು. ಸೊ ಆಲ್ಮೋಸ್ಟ್ 2 ಟ್ರಾಲೀಸ್ ಆಗಿತ್ತು ಆ್ಯಂಡ್ ಟ್ರಾಲಿ ಎಳಿಯೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಭಾರ ಆಗಿಬಿಟ್ಟಿತ್ತು. ಎಲ್ಲನೂ ಕಾರಿಗೆ ಲೋಡ್ ಮಾಡಿಕೊಂಡು ಮನೆಗೆ ತೊಗೊಂಡು ಹೋದ್ವಿ. ಸೊ ಕಂಪ್ಲೀಟ್ ಡೇ ಬರೀ ಶಾಪಿಂಗಲ್ಲೇ ಆಗಿಬಿಟ್ಟಿದೆ. ಅಷ್ಟೇ ಈ ಒಂದು ಮಿನಿ ಬ್ಲಾಗಲ್ಲಿ ಜಸ್ಟ್ ಶಾಪಿಂಗ್ ಬ್ಲಾಗ್ ಆಗಿತ್ತು. ಥ್ಯಾಂಕ್ ಯು. ಹೀಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.